ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಡೇ ನಾನು ಅಕ್ಕ ಶಾಪ್ಗೆ ಹೊರಟ್ವಿ. ಸೊ ಅದಕ್ಕೂ ಮುಂಚೆ ಖುಷಿಗೆ ನಾವು ಪ್ರೀ ಸ್ಕೂಲ್ಗೆ ಕಳಿಸಿದ್ವಿ. ಹಾಗಾಗಿ ಮಧ್ಯಾಹ್ನದ ಲಂಚ್ ಕೊಟ್ಬಿಟ್ಟು ಹಾಗೆ ಹೋಗೋಣ ಅಂತ ಅಲ್ಲಿಗೆ ಬಂದು ಲಂಚ್ ಕೊಟ್ಬಿಟ್ಟು ಮತ್ತೆ ನಾವು ಶಾಪ್ಗೆ ಹೊರಟ್ವಿ. ಸೊ ನಾವು ಹೋಗೋಷ್ಟರಲ್ಲಿ ಖುಷಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ನಮಗೆ ಜಾಸ್ತಿ ರಿಸ್ಕ್ ಆಗಲಿಲ್ಲ. ಇಲ್ಲ, ಸ್ವಲ್ಪ ಭಯ ಆಗ್ತಿತ್ತು, ಇವಾಗ ಏನಾರು ನಮ್ಮನ್ನು ನೋಡಿ ಬರ್ತೀನಿ ಅಂತ ಹಠ ಮಾಡಿದ್ರೆ ಏನಪ್ಪ ಅಂತ ಅಂದ್ಕೊಂಡು. ಬಟ್ ಹಾಗೇನು ಆಗಲಿಲ್ಲ. ಸೊ ಲಂಚ್ ಕೊಟ್ಟು ಬಂದ್ವಿ. ಸೊ ಇವಾಗ ರೆಡಿ ಆಗಿದ್ದೀನಿ. ಇನ್ನು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡೋದೊಂದು ಬಾಕಿ. ಸೊ ಇವಾಗ ಗೊತ್ತಲ್ಲ, ವಿಂಟರ್ ಸೀಸನ್ ಬೇರೆ. ಹಾಗಾಗಿ ನಮಗೆ ಮೋಸ್ಟ್ ಯೂಸ್ಫುಲ್ ಆಗೋದು ಅಂದರೆ ಈ ಒಂದು ಹೇರ್ ಡ್ರೈಯರೇ. ಸೊ ನಾನು ಅಗರೋ ಅವ್ರದ್ದು ಹೇರ್ ಡ್ರೈಯರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಈ ಪ್ರಾಡಕ್ಟ್ ಹೆಸರು ಅಗರೋ HD 1120 ಹೇರ್ ಡ್ರೈಯರ್. ಆ್ಯಂಡ್ ಫ್ರೆಂಡ್ಸ್, ಇದ್ರ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 3 ಟೆಂಪ್ರೇಚರ್ ಸೆಟ್ಟಿಂಗ್ಸ್, 2 ಸ್ಪೀಡ್ ಸೆಟ್ಟಿಂಗ್ಸ್ ಇದೆ, ಹಾಗೆ ಒಂದು ಕೋಲ್ಡ್ ಶಾರ್ಟ್ ಬಟನ್ ಇರುತ್ತೆ. ಆ್ಯಂಡ್ ಸ್ಪೀಡ್ ಸೆಟ್ಟಿಂಗ್ಸ್ ಬಟನಲ್ಲೇ ನಮಗೆ ಪವರ್ ಆಫ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ರಿಮೂವೇಬಲ್ ಫಿಲ್ಟರ್ ಕೂಡ ಇದೆ. ಸೊ ಐಕಾನಿಕ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಓವರ್ ಹೀಟ್ ಪ್ರೊಟೆಕ್ಷನ್ ಇದೆ. ಆ್ಯಂಡ್ ಆಲ್ಸೋ ಈ ವೈರ್ನ ನಾವು 360 ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಮಾಡ್ಬೋದು. ಸೊ ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ನಾನು ಹೇಳ್ದಂಗೆ ಇದರಲ್ಲಿ ಐಕಾನಿಕ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ 3 ಡಿಫ್ರೆಂಟ್ಸ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ತೋರ್ಸೋಕ್ಕಿಂತ ಮುಂಚೆ ನಾನು ನಾರ್ಮಲ್ ಆಗಿ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಮೆಥಡು ಅಷ್ಟೇ ತುಂಬ ಫಾಸ್ಟಾಗಿ ನಮ್ಮ ಹೇರ್ ಡ್ರೈ ಆಗುತ್ತೆ. ಸೊ ಫಸ್ಟ್ ಎಕ್ಸ್ಟೆನ್ಷನ್ ಇಸ್ ಕೋಂಬ್ ಎಕ್ಸ್ಟೆನ್ಷನ್. ಈ ಕೋಂಬ್ ಎಕ್ಸ್ಟೆನ್ಷನ್ ಏನಿದೆ ಇದು ನಮಗೆ ಕ್ವಿಕ್ಕಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಮತ್ತು ಹೇರ್ ಡ್ರೈ ಏನಿದೆ ಕೋಂಬ್ ತರೋದ್ರಲ್ಲಿ ನೀಟಾಗಿ ನಮ್ಮ ಹೇರ್ ಡ್ರೈ ಆಗುತ್ತೆ. ಸೊ ತುಂಬ ಫಾಸ್ಟಾಗಿ ಒಳ್ಳೆ ಮೆಥಡಲ್ಲಿ ನಾವು ಹೇರ್ ಡ್ರೈ ಮಾಡ್ಬೋದು ಇದರಿಂದ. ಆ್ಯಂಡ್ ನಮ್ಮ ಹೇರ್ಸ್ನ ಡಿಟ್ಯಾಂಗ್ಲಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡ್ತಿರ್ಬೋದು ಎಷ್ಟು ಕ್ವಿಕ್ಕಾಗಿ ಹೇರ್ ಡ್ರೈ ಆಗ್ತಾ ಇದೆ ಅಂತ. ಆ್ಯಂಡ್ ಸೆಕೆಂಡ್ ಅಟ್ಯಾಚ್ಮೆಂಟ್ ಕಾನ್ಸಂಟ್ರೇಟೆಡ್ ನೋಸಲ್ ಅಂತ. ಸೊ ಈ ಅಟ್ಯಾಚ್ಮೆಂಟ್ ನಮ್ಮ ಹೇರ್ಸ್ನ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮಗೆ ಸಲೂನಲ್ಲೂ ಅಷ್ಟೇ ಇದರಿಂದಲೇ ಹೇರ್ ಸೆಟ್ ಮಾಡೋದು. ಸೊ ನಾವು ಮನೆಯಲ್ಲೇ ಸಲೂನ್ ಥರದ ಹೇರ್ ಸೆಟ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಹೇರ್ಸ್ನ ನಾವು ವಿತೌಟ್ ಸ್ಟ್ರೈಟ್ನಿಂಗ್ ಇಲ್ದಲೆ ಇದರಲ್ಲಿ ನಾವು ಸ್ಟ್ರೈಟ್ ಹೇರ್ನ ಮಾಡ್ಕೊಬೋದು. ಆ್ಯಂಡ್ ಥರ್ಡ್ ಒನ್ ಡಿಫ್ಯೂಸರ್ ಅಟ್ಯಾಚ್ಮೆಂಟ್ ಅಂತ. ಸೊ ಈ ಅಟ್ಯಾಚ್ಮೆಂಟಿಂದ ನಮ್ಮ ಕರ್ಲಿ ಹೇರ್ಸ್ ಯಾರಿಗಿರುತ್ತೆ ಅವರು ಇದರಲ್ಲಿ ಆರಾಮಾಗಿ ಹೇರ್ಸ್ನ ಸೆಟ್ ಮಾಡ್ಕೋಬಹುದು. ಸೊ ಈಸಿಯಾಗಿ ಯಾವುದೇ ಫ್ರಿಜ್ಜಿ ಇಲ್ದಲೆ ನಾವು ಹೇರ್ ಸೆಟ್ ಮಾಡ್ಕೋಬಹುದು. ಸೊ ಒನ್ ಆಫ್ ದಿ ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ನೀವು ಏನಾದ್ರು ಬೈ ಮಾಡಬೇಕಂತಿದ್ರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಖುಷಿ ಆಯ್ತು. ಇದ್ರಲ್ಲಿ ಇನ್ನೊಂದು ಪ್ಯಾಕೆಟ್ ಇದೆ, ಇವ್ರಿಗೂ ಎಲ್ಲರಿಗೂ ಕೊಟ್ಟಿರ್ತೀರಲ್ಲ ಅವ್ರು ನಮ್ಗೆ ಅದ್ರಲ್ಲೂ ಒಟ್ನಲ್ಲಿ ಖುಷಿಯಾಗಿ ಎಲ್ಲರೂ ತಿಂದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಇದನ್ನ ಮೇನು ಇದನ್ನ ಕೊಡಿ, ಅವ್ರಿಗೆ ಸ್ವೀಟ್ ಇಷ್ಟ. ಹೌದು, ಕಾಯಿ ಒಬ್ಬಟ್ಟು ಕಾಳೊಬ್ಬಟ್ಟು. ಕಾಯಿ ಒಬ್ಬಟ್ಟು ಅಂದ್ರೆ ಅವರು ಸ್ಕೂಲ್ ಹತ್ರನೇ ಅಂಗಡಿ ಇರೋದ್ರಿಂದ ಅವ್ರು ಬೇಡ ಮೇಡಮ್ ಹಳೇದಿದೆ ಅಂದ್ರೆ ಸರಿ ಫ್ರೆಶ್ ಆಗಿರೋದೆ ನಿಮ್ಗೆ ಕಾಳೊಬ್ಬಟ್ಟು ಇಷ್ಟ. ಇದು ಇಷ್ಟನೇ, ಜಾಸ್ತಿ ಎರಡು ತುಂಬ ಅದಿಷ್ಟ. ಸ್ವೀಟ್ ಪ್ರಿಫರ್ ಮಾಡ್ತಾರೆ. ಕೇಸರಿ ಬಾತ್ ಇತ್ತು, ಇವಾಗ ಅದನ್ನು ಆಸೆ ಪಟ್ಟು ತಿನ್ಬಂದಿದ್ದೀನಿ. ನಂಗೆ ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಾಂದಿಗೆ ಆಯ್ತಿದ್ದು ಇವಾಗ ಬೇಕು. ಚಳಿ ಬೇರೆ, ಚಳಿ ಅಲ್ವಾ, ಚಳಿ ಕಣಕ್ಕ ಅಂತಿದ್ಲು. ಇದಾದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಕೋಡ್ಬಳೆ ಬೇರೆ ಐಟಮ್ ಇರ್ತಂದ್ರೆ ಅದು ಕೆಲವೊಂದು ತಿನ್ನೋದು ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. ಒಳ್ಳೆ ಕೆಲಸ ನಾವು ವಿಜಯನಗರ ನಾಗರಬಾವಿ ಬರುತ್ತಲ್ಲ, ಸುಮಾರು ಜನ ಟೀಚರ್ಸ್ ಬರ್ತಾರೆ. 4 ಕಿಲೋಮೀಟರ್ ಏನೋ ಆಗುತ್ತೆ. 3.5 ಅಲ್ಲಿ ಗೋವಿಂದರಾಜ್ ನಗರ. ಗೋವಿಂದರಾಜ್ ನಗರ ವಾರ್ಡ್. ನಮ್ದು ಭೈರವೇಶ್ವರ ಲೇಔಟ್. ಒಟ್ಟು ಗೋವಿಂದರಾಜ್ ನಗರ್ ವಾರ್ಡ್ ಬರುತ್ತೆ. ನಿಮ್ಗೂ ಕಸ್ಟಮರ್ಸ್ ಬರೋ ಟೈಮ್ ನಾನು
ಸೊ ನೆಕ್ಸ್ಟು ಅಕ್ಕನ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು. ಆ್ಯಕ್ಚುಲಿ ನನ್ನ ಚಾನಲ್ನು ನೋಡ್ತೀನಿ ಅಂತ ಹೇಳಿದ್ರು. ಸೊ ಪಾಪ ಅವರು ಫಸ್ಟೇ ಶಾಪಿಗೆ ಬಂದು ಒಂದು 30 ಮಿನಿಟ್ಸಿಂದಲೂ ಅಂದರೆ ಎಲ್ಲ ಅವ್ರದ್ದು ಪರ್ಚೇಸ್ ಆಯಿತು. ಬಟ್ ಅಕ್ಕನ ಮೀಟ್ ಮಾಡೋಕ್ಕಂತಲೇ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಪಾಪ ಅಕ್ಕಗೆ ಅಂತ ಅಂದ್ಬಿಟ್ಟು ಕೋಡ್ಬಳೆ ಮತ್ತು ಹೋಳಿಗೆ ಅದು ಇದು ಅಂತ ಏನೇನೋ ಸ್ವಲ್ಪ ತಂದಿದ್ರು. ಸೊ ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ, ಎಷ್ಟು ಸ್ವೀಟ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ನಮಗೋಸ್ಕರ ಎಲ್ಲ ತಗೊಬರೋದು, ವೆಯ್ಟ್ ಮಾಡೋದು, ಮಾತಾಡ್ಸೋದು ಅವೆಲ್ಲ ನೋಡಿದಾಗ ನಿಜ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಿಮ್ಗಳಿಗೋಸ್ಕರ ನಾವೇನು ಮಾಡಲ್ಲ, ಜಸ್ಟ್ ನಮ್ಮ ಒಂದು ಲೈಫ್ ಸ್ಟೈಲ್ ವ್ಲಾಗ್ ಇರ್ಬೋದು, ಏನಾದರೂ ಕುಕ್ಕಿಂಗ್ ಅದು ಇದು ನಾವು ಹಿಂಗೆ ಶೇರ್ ಮಾಡ್ಕೊತೀವಿ. ಇಷ್ಟಕ್ಕೆ ನೀವು ಏನು ನಾವು ನಿಮ್ಮ ಮನೆಯವ್ರು ಅನ್ನೋ ಥರನೇ ನಮ್ಮನ್ನು ಟ್ರೀಟ್ ಮಾಡ್ತೀರಾ, ಮಾತಾಡಿಸ್ತೀರಾ, ಕೇರ್ ಮಾಡ್ತೀರಾ, ಅಷ್ಟು ಲವ್ ತೋರಿಸ್ತೀರಾ, ನಿಜ ಖುಷಿ ಆಗುತ್ತೆ. ಒಂಥರ ಲಕ್ಕಿ ಅಂತ ಅನಿಸುತ್ತೆ ನಮಗೆ ಒಂದೊಂದು ಸರಿ. ಸೊ ಹೀಗೆ ಎಲ್ಲರನ್ನೂ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೆಕ್ಸ್ಟು ಹಾಗೆ ಅಕ್ಕ ಶಾಪಲ್ಲಿ ಏನೇನು ಕಲೆಕ್ಷನ್ಸ್ ಇದೆ ಅಂತ ನಾನು ಒಂದು ಕಡೆಯಿಂದ ನೋಡ್ಕೊಂಬರ್ತಿದ್ದೆ. ಈ ಸ್ಯಾರಿ ಸಖತ್ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಕ್ಕ ಸುಮ್ಮನೆ ತುಂಬ ತರಿಸ್ಕೊಂಡು ಇಟ್ಕೊಳ್ಳಲ್ಲ, ಲಿಮಿಟೆಡ್ ಸ್ಟಾಕ್ಗಳಿರುತ್ತೆ. ನಿಮ್ಗಳಿಗೆ ಏನಾದ್ರು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ನಾನಿವಾಗ ತೋರಿಸ್ತಿರೋದ್ರಲ್ಲೂ ಏನಾದ್ರು ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ನೀವು ಅಕ್ಕಗೆ ನಂಬರ್ ಅವ್ರು ಕೊಟ್ಟಿರ್ತಾರಲ್ಲ ಅದರಲ್ಲಿ ನೀವು ಶೇರ್ ಮಾಡಿ. ಸೊ ಎನ್ಕ್ವೈರಿ ಮಾಡ್ಬೋದು ನೀವು. ನಾನಂತೂ ಏನೋ ಅಂತಾರಲ್ಲ, ಅಕ್ಕ ಅಂಗಡಿ ಆಗಿರೋದ್ರಿಂದ ಯಾವ ಡ್ರೆಸ್ ಬೇಕು ಎಲ್ಲದನ್ನು ಒಂದು ಸರಿ ವೇರ್ ಮಾಡಿ ಚೆನ್ನಾಗಿ ಕಾಣುತ್ತಾ ಇಲ್ವ ಅಂತ ನೋಡಿ ಫುಲ್ಲು ಒಂಥರ ಫ್ಲೆಕ್ಸಿಬಲ್ ಇತ್ತು. ಎಲ್ಲೋದ್ರೂ ಒಂದಲ್ವಾ, ಎಂಥ ಶಾಪಿಗೆ ಹೋದ್ರೂ ಅದೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ತುಂಬ ಡ್ರೆಸ್ಗಳು ಅದು ಇದು ಹಾಕೋಕ್ಕಾಗಲ್ಲ ಮಾಲ್ಗಳು ಬಿಟ್ಟರೆ. ಬಟ್ ನನಗೆ ನಮ್ಮ ಅಕ್ಕ ಅಂಗಡಿನೇ ಆಗಿರೋದ್ರಿಂದ ನನಗೆ ಫುಲ್ಲು ಫ್ರೀಡಮ್ಮು. ಹಾಗಾಗಿ ತುಂಬ ಡ್ರೆಸ್ಗಳನ್ನೆಲ್ಲ ಓಪನ್ ಮಾಡಿ ನೋಡಿ ಎಲ್ಲ ಟ್ರೈ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ನನಗೆ ಮೋಸ್ಟ್ ಇಷ್ಟ ಆಗಿದ್ದ ಕಲೆಕ್ಷನ್ಸ್ ಅಂದರೆ ಕಾರ್ಡ್ ಸೆಟ್ಟು. ಸೊ ನಾನು ಅದನ್ನೇ ಯಾವ್ಯಾವ ಇದ್ದಾವೆ ಆ ಸೆಟ್ಗಳನ್ನೇ ನಾನು ಹುಡುಕಿ ವೇರ್ ಮಾಡಿ ನೋಡ್ತಾ ಇದ್ದೆ. ಕೆಲವೊಂದು ತುಂಬ ಇಷ್ಟ ಆಯಿತು, ಕೆಲವೊಂದು ಇಷ್ಟ ಆಗಿರೋದು ಸೈಜ್ ಇಲ್ದಲೇ ಬಿಟ್ಟೆ. ಆ್ಯಂಡ್ ಕೆಲವೊಂದು ವೇರ್ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ಥರ ಪ್ಯಾಟರ್ನ್ ಎಲ್ಲ ಇದೆ ಅಂತ. ಆ್ಯಕ್ಚುಲಿ ವೈಟ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಕಾರ್ಡ್ ಸೆಟ್ಟು. ಏನಂದರೆ ನನ್ನ ಸೈಜ್ ಇರಲಿಲ್ಲ, ನನಗೆ ಸ್ವಲ್ಪ ಎಲ್ಲ ತುಂಬ ಒಂದು ಸೈಜ್ ಎಕ್ಸ್ಟ್ರಾ ನಾನು ತೊಗೊಳ್ಳೋದು. ನನಗೆ ಫುಲ್ ಟೈಟ್ ಫಿಟ್ಟಿಂಗ್ ನನಗೆ ಇಷ್ಟ ಆಗಲ್ಲ, ಲೂಸ್ ಫಿಟ್ಟಿಂಗ್ ಇರಬೇಕು. ಬಟ್ ಇದು ಪರ್ಫೆಕ್ಟ್ ಆಗ್ತಾ ಇತ್ತು ನನಗೆ. ಬಟ್ ನನಗೆ ಒಂದು ಎಕ್ಸ್ಟ್ರಾ ಸೈಜ್ ಬೇಕಾಗಿತ್ತು, ಹಾಗಾಗಿ ನಾನು ತೊಗೊಳ್ಲಿಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಕ್ವಾಲಿಟಿನೂ ಸೂಪರಾಗಿದೆ. ಯಾರಿಗಾದರೂ ಇದು ಬೇಕಿದ್ದರೆ ನೀವು ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಮಾತ್ರ ಬಟ್ಟೆ. ಇದು ಕ್ಲಾತು ಚೆನ್ನಾಗಿದೆ ಆ್ಯಂಡ್ ಡಿಸೈನು ಚೆನ್ನಾಗಿದೆ. ಆ್ಯಂಡ್ ಯಾವ ಟೋನು ಅಂದರೆ ಕಲರ್ ಇರ್ತಿರೋ ನೀವು, ಫೇರು ಅವರು ಡಸ್ಕಿ ಯಾವುದಿದ್ರೂ ಇದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನಗೂ ಇಷ್ಟ ಆಯ್ತಿದು. ನಮ್ಮ ಹುಡುಗಿ ಫುಲ್ ಎಲ್ಲ ಮಾಡೆಲ್ ಆಗಿದ್ದಾಳೆ ಇವತ್ತು. ಎಲ್ಲ ಡ್ರೆಸ್ಸಸ್ನ ವೇರ್ ಮಾಡಿ ತೋರಿಸ್ತವಳೆ. ನೋಡ್ತಿದ್ನಲ್ಲ, ಸೊ ಒಂದ್ಸರಿ ಟ್ರಯಲ್ ಮಾಡ್ಬೇಕು ಎಲ್ಲ ಹಾಕೊಂಡು ಅನ್ನೋ ತರ ಇರ್ತಿತ್ತು, ಬರಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಯಾವ ಡ್ರೆಸ್ ನೋಡಿದ್ದೆ, ಯಾವ್ದೇ ಇಷ್ಟಪಟ್ಟಿದ್ದೆ ಎಲ್ಲದು ಒಂದ್ಸರಿ ಹಾಕಿ ನೋಡ್ತಾವಳೆ. ನೋಡಿರೋದನ್ನ ಇವಾಗ ಬಂದ್ಬಿಟ್ಟು ತಾವೇ ಹುಡುಕೊಂಡು ಎಲ್ಲಾರು ಹೇಗಿದೆ ಕಲೆಕ್ಷನ್? ಸಕ್ಕತ್ತಾಗಿದೆಯಲ್ಲ ಇದು. ಒಂಥರ ಅಂದ್ರೆ ಕಾಟನ್ ಬಟ್ಟೆ, ತುಂಬಾ ಏನೋ ಒಂಥರ ಕಲರ್ ಹೋಗುತ್ತೆ ಅಂತ ಅನ್ಸಲ್ಲ, ಏನಿಲ್ಲ, ತುಂಬಾ ಕಂಫರ್ಟಬಲ್. ಪ್ಯಾಂಟ್ ಮೇನ್ ಕಂಫರ್ಟಬಲ್ ಇರೋದು ಪ್ಯಾಂಟ್ ಅಲ್ವಾ? ಯಾಕಂದ್ರೆ ನಮಗೆಲ್ಲ ಈ ಸ್ವಲ್ಪ ಆದ್ರಿಂದ ನಮ್ಗೆ ಏನಂದ್ರೆ ಪ್ಯಾಂಟೇ ಕಂಫರ್ಟಬಲ್. ಎಕ್ಸ್ಪೆಷಲಿ ಚಾಂದಿ ಲಾಸ್ಟ್ ಟೈಮ್ ಒಂದು ಡ್ರೆಸ್ ತಗೊಂಡಿದ್ಲು, ಅದನ್ನ ಕೇಳ್ತಾ ಇದ್ರಿ ಎಲ್ರೂ ಅಲ್ವಾ, ವೈಟ್ ಕಲರು. ಅದನ್ನ ಅದೇ ಥರದಿ ಮತ್ತೆ ತಿರ್ಗಾ ತಗೊಂಡ್ಲು, ಎಲ್ಲೋ ವೇರ್ ಮಾಡಿದ್ಲು ಲಾಸ್ಟ್ ಮಾಡಿ ತೋರಿಸ್ದೆ ಅಲ್ಲ ಅದು. ಇಲ್ಲ ಆಫ್ಲೈನಲ್ಲಿ ತೋರಿಸಿಲ್ಲ, ಸಾರಿ ಆನ್ಲೈನಲ್ಲಿ ತೋರಿಸಿಲ್ಲ, ಆಫ್ಲೈನಲ್ಲೇ ಹೋಯ್ತದು. ಇದೊಂದು 2 ಪೀಸ್ ಮಾತ್ರ ಮಿಕ್ಕಿ ಸೇಮ್. ಮತ್ತೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ, ಅದೇ ಥರನೇ ಸೇಮ್ ಕಾರ್ಡ್ ಸೆಟ್. ಇದು ಅಷ್ಟೇ ಚೆನ್ನಾಗಿದೆ. ಇದೇ ಸೆಲೆಕ್ಟ್ ಮಾಡ್ಕೋತಾರೆ, ಹೋಗಿ ಬಂದು ಇಲ್ಲಿ ಬ್ಯಾಕ್ ಸೈಡ್ ವರ್ಕ್ ಬರುತ್ತೆ. ಹೇಗಿದೆ ಕಲೆಕ್ಷನ್ಸ್ ಚಾಂದಿ? ಏನು ಒಪಿನಿಯನ್ ರಿವ್ಯೂ? ಸಾರಿ, ಚೆನ್ನಾಗಿದೆ. ನಾನು ಫಸ್ಟ್ ಡೇ ಬಂದಿದ್ನಲ್ಲ ಅವಾಗಲೇ ಹೇಳಿದ್ದೆ ಚೆನ್ನಾಗಿದೆ. ಓಕೆ, ನೋಡ್ತಾ ಇದ್ದಾಳೆ ಒಂದೊಂದೆಲ್ಲ.
ನೋಡಿ ಇನ್ನು ಏನೇನೋ ಯಾವ್ದಾವ್ದು ತೊಗೊಂಡು ಒಂದೇ ಹಾಕಿ ನೋಡ್ತಾ ಇದ್ದಾಳೆ. ನೋಡೋಣ ಯಾವ ಸೆಲೆಕ್ಷನ್ ಮಾಡ್ಕೋತಾಳೆ ಅಂತ. ಎಲ್ಲಿ ಹೋಗಿ ಬಂದ್ರು ವಿಡಿಯೋ ಮಾಡ್ತೀರಾ ನೀವು ಮಾತಿ ಮುಂಚೆ ಅಂತ. ಹಾಂ ಹೌದು, ಚೆನ್ನಾಗಿದೆ ಟೇಸ್ಟ್. ನಾನು ತಿಂದೇ ಇರೋಳು, ನಾನು ತಿಂತೀನಿ. ಎಲ್ಲೋದ್ರು ಬಿಡಲ್ಲ ಇವಳು ಅಂತ. ಎಂತ ಅದು? ಸೊ ಹೀಗೆ ಎಲ್ಲ ಡ್ರೆಸ್ ವೇರ್ ಮಾಡಿ ಕೆಲವು ಡ್ರೆಸ್ ತೊಗೊಂಡಿದ್ದೀನಿ. ನಿಮಗೆ ವ್ಲಾಗ್ ಕೊನೆಯಲ್ಲಿ ನಾನು ಶೇರ್ ಮಾಡಿದ್ದೀನಿ ಏನೇನು ತೊಗೊಂಡೆ ಅಂತ. ಆ್ಯಂಡ್ ಅಕ್ಕ ಶಾಪ್ ಮುಂದೆನೇ ಗೋಲ್ಗಪ್ಪ ಅಂಗಡಿ ಇತ್ತು. ಸೊ ಅಲ್ಲೂ ಗೋಲ್ಗಪ್ಪ ತಿನ್ಕೊಂಡು ಆಮೇಲೆ ಸ್ಟಾಫ್ಗಳಿಗೆ ಕಾಫಿ ಕೊಡಬೇಕು ಈವ್ನಿಂಗ್ ಅಂತ ಅಕ್ಕ ನಾನು ಮನೆಗೆ ಬಂದು ಆಮೇಲೆ ಹಾಗೆ ಅಲ್ಲೇ ಸೂಪರ್ ಮಾರ್ಕೆಟಲ್ಲೇ ಸ್ವಲ್ಪ ಏನೇನು ಬೇಕು ಅಂತ ಎಲ್ಲ ತೊಗೊಂಡ್ಬಿಟ್ಟು ತರಕಾರಿನೆಲ್ಲ ಮನೆಗೆ ಬಂದು ಕಾಫಿ ಮಾಡಿಕೊಂಡು ಮತ್ತೆ ನೆಕ್ಸ್ಟು ನಾವು ಶಾಪಿಗೆ ಹೋದ್ವಿ. ನೀನು ಕ್ಲೋಸ್ ಮಾಡೋ ಟೈಮ್ ಅಲ್ವಾ, ಸೊ ಮತ್ತೆ ಶಾಪಿಗೆ ಹೋದ್ವಿ. ಆ್ಯಂಡ್ ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಅಕ್ಕ ನೆಕ್ಸ್ಟು ಇನ್ಸ್ಟಾಗ್ರಾಮ್ ಅವ್ರದ್ದು ಹೊಸ ಕಲೆಕ್ಷನ್ಸ್ ಬಂದಿತ್ತು ಸ್ಯಾರಿ ಕ್ರೇಪ್ ಸಿಲ್ಕ್ದು. ಸೊ ಅದ್ರದ್ದು ಅವರೆಲ್ಲ ವಿಡಿಯೋ ಮಾಡ್ಕೊತಾ ಇದ್ದರು ಒಂದೊಂದು ಸೆಟ್ ಮಾಡಿ. ಸೊ ಇದು ಅಷ್ಟೇ, ನನಗೆ ಈ ಬ್ಲೂ ಮತ್ತು ಬ್ಲ್ಯಾಕ್ ಬಾರ್ಡರ್ ಬರುತ್ತೆ, ಸಕ್ಕತ್ತಾಗಿತ್ತು, ತುಂಬ ಇಷ್ಟ ಆಯಿತು ನನಗೂ. ಬಟ್ ಸದ್ಯಕ್ಕೆ ಯಾವುದೇ ಸೀರೆ ತೊಗೊಳೋದು ಬೇಡ ಅಂತ ಅಂದ್ಕೊಂಡು ನಾನು ಸ್ಯಾರಿ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದಾವೆ. ಶ್ರಮಜೀವಿ, ನಮ್ಮ ಫ್ಯಾಮಿಲಿಯ ಶ್ರಮಜೀವಿ. ಅಲ್ಲೂ ಮಾಡು ಇಲ್ಲೂ ಮಾಡು ಎಲ್ಲ ಮಾಡು. ಬೆಳಿಗ್ಗೆ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗೆ ಬಿಸಿ ಬಿಸಿ ಉದ್ದಿನ ವಡೆ ಮತ್ತು ರೊಟ್ಟಿ, ಮಶ್ರೂಮ್ ಪಲ್ಯ, ಚಟ್ನಿ ಇಷ್ಟು ರೆಡಿ ಇತ್ತು. ಸೊ ಒಂದೇ ಸರಿ ಇಷ್ಟು ವೆರೈಟೀಸ್ ಇದ್ದರೆ ಹೇಗೆ ತಿನ್ನೋಕ್ಕಾಗುತ್ತೆ ಅಲ್ವಾ. ಬಟ್ ಆದರೂ ನಾನು ತಿಂದೆ. ನಾನು 3 ರೊಟ್ಟಿ 3 ವಡೆ ತಿಂದೆ ಮಾರ್ನಿಂಗೇ. ಹೊಟ್ಟೆ ಫುಲ್ ಆಗೋಯ್ತು, ಸಕ್ಕತ್ತಾಯಿತು ಟೇಸ್ಟು ಅಷ್ಟೇ. ಸೊ ಮಾರ್ನಿಂಗ್ ಒಟ್ಟು ಫುಲ್ ಮೀಲ್ಸ್ ಆಯಿತು ನನಗೆ. ನೆಕ್ಸ್ಟು ಕೀರ್ತಿ ಅಕ್ಕ ಗೊತ್ತಲ್ವ ನಿಮಗೆ, ಅಕ್ಕನ ಫ್ರೆಂಡು. ಸೊ ಕೀರ್ತಿ ಅಕ್ಕ ಅವ್ರ ಮಗ ಬಬ್ರು ಅಂತಂತೆ ಅವನ ಹೆಸರು. ಸೊ ಬಂದಿದ್ದರು, ಖುಷಿ, ನಾನು, ಅಂಕಲು, ಆಮೇಲೆ ಪಾಪು ಎಲ್ಲ ನಾವು ಆಟಾಡ್ತಾ ಇದ್ವಿ. ಅಲ್ಲಿ ಕೀರ್ತಿ ಅಕ್ಕ ಕಿಚನಲ್ಲಿ ಅಕ್ಕ ಜೊತೆ ಇದ್ದರು. ಆ್ಯಂಡ್ ನನಗೂ ರಿಟರ್ನ್ ಹೊರಡೋ ಟೈಮ್ ಆಯಿತು. ನಾವು ಇವಾಗ ಬ್ಯಾಕ್ ಟು ನಗರಬಾವಿ. ಸೊ ನಾನೊಂದು 6:30 ಅನ್ನಂಗೆ ಹೊರಡೋಣ ಅಂದ್ಕೊಂಡೆ, ಯಾಕಂದರೆ ನೀವಿನ್ನೂ ರಿಟರ್ನ್ ಬರ್ತಾಯಿದ್ರು, ಇದು ಸಂಡೇ. ಬಟ್ ಅಲ್ಲಾಗಲಿಲ್ಲ, ಅಕ್ಕ ಏನೇನೋ ಸ್ಪೆಷಲ್ ಮಾಡ್ತಾ ಕೂತ್ಕೊಂಡ್ರು. ಹಾಗಾಗಿ ಅದನ್ನು ತಿಂದಲೇ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ಮತ್ತೆ ಲೇಟ್ ಆಯಿತು ಸ್ವಲ್ಪ ಎಲ್ಲ ತಿನ್ಕೊಂಡು ಬರೋಷ್ಟರಲ್ಲಿ. ಸೊ ಹೋಳಿಗೆ ಮತ್ತು ಮಶ್ರೂಮ್ ಕಬಾಬ್ 2 ಮಾಡಿದರು, ಮತ್ತು ಹೋಳಿಗೆ ಸಾರಿತ್ತು. 3 ತುಂಬ ಚೆನ್ನಾಗಿತ್ತು. ಬಂದ್ಬಿಡಿ ಮದುವೆಗೆ ಡಿಸೆಂಬರ್ 7, 8 ಬೀಗ್ರುಟ್ಟಕ್ಕೂ ಬನ್ನಿ. ನಿಮ್ಗೆ ಹತ್ರನೇ, ಮಿಸ್ ಮಾಡ್ಬಿಡಿ, ಬನ್ನಿ ನೀವು, ನಿಮ್ಮ ಯಜಮಾನ್ರು ನೀವು. ಫ್ಲಾಶ್ ಲೈಟ್ ಆನ್ ಆಗಲ್ವಾ? ಫ್ಲಾಶ್ ಲೈಟ್ ಆನ್ ಆಗಲ್ವಾ? ಕೊಟ್ಬಿಡಿ ಇದು. ಹಾಂ ಹಾಂ ತಂದ್ಬಿಟ್ಟಿದ್ನಲ್ಲ ಅದಕ್ಕೆ. ಹಾಂ ಸರಿ ಸರಿ ಆಯಿತು. ಕೂರ್ಸ್ಕೊಂಡು ಕೊಟ್ಬಿಡಿ. ಅರಿಶಿನ ಕುಂಕುಮ ಕೊಡ್ತೀನಿ ರೀ. ಅಲ್ಲಿದೆ ಅನ್ಸುತ್ತೆ, ಕೊಡ್ತೀನಿ. ಒಂದು ನಿಮಿಷ ಕೊಟ್ಟೆ ಇರಿ. ಇದು ಇಟ್ಕೊಳ್ಳಿ, ನಾನು ಹೋಗ್ತೀನಿ. ಸೊ ನೆಕ್ಸ್ಟು ಹೊರಡೋ ಟೈಮ್. ಸೊ 2 ಡೇಸ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮತ್ತು ಕೀರ್ತಿ ಅಕ್ಕ ಅವ್ರ ಮನೆಗೆ ಕರೆದಿದ್ರು ನನ್ನ
ಹೋಗೋ ಅಷ್ಟರಲ್ಲಿ ಬನ್ನಿ ಮತ್ತು ಅವ್ರ ಸಿಸ್ಟರ್ ಮದುವೆ ಇತ್ತು, ಇನ್ವಿಟೇಷನ್ ಕಾರ್ಡ್ ಕೊಡಬೇಕಂತ ಕರೆದಿದ್ರು. ಬಟ್ ನನಗೆ ಅದೇ ಟೈಮ್ ಆಯಿತು ಅಂತ ಹೋಗೋಕ್ಕಾಗಲಿಲ್ವಲ್ಲ, ಹಾಗಾಗಿ ಅವರೇ ಮನೆಗೆ ಬಂದು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಅವರು ತೊಗೊಬಂದಿದ್ರು, ಬ್ಲೌಸ್ ಪೀಸು ಅದೆಲ್ಲ ಅವ್ರೂ ಕೊಡೋಕ್ಕೆ ತಾಂಬೂಲ. ಹಾಗಾಗಿ ಆಮೇಲೆ ಅಕ್ಕ ಅದು ಇನ್ನೇನು ನೀವು ತಂದಿದ್ದೀರಲ್ಲ ನೀವೇ ಕೊಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರನೇ ಅರ್ಶಿನ ಕುಂಕುಮ ಕೊಡಿಸಿದ್ರು. ಆ್ಯಂಡ್ ಇವಾಗಿನ ಸಿಚುವೇಶನ್ಗೆ ಸ್ವಲ್ಪ ನಿಖಿತಾ ಅಕ್ಕಗೆ ಕಂಪ್ನಿ ಕೊಡ್ತಿರೋದೇ ಕೀರ್ತಿ ಅಕ್ಕ. ಸೊ ಅವರು ಅದೇ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಆ್ಯಂಡ್ ಇವಾಗ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಸೊ ಇಬ್ಬರು ಚೆನ್ನಾಗಿರ್ತಾರೆ, ಎಲ್ಲರೂ ಹೋಗೋದು ಬರೋದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಅಕ್ಕ ಕಂಪ್ನಿ ಕೊಡೋಕ್ಕೆ ಅವ್ರು ಇದ್ದಾರೆ ಇವಾಗ. ಆ್ಯಂಡ್ ನೆಕ್ಸ್ಟು ಎಲ್ಲರಿಗೂ ಬಾಯ್ ಮಾಡಿ ಹೊರಟೆ ನಾನು. ಆಲ್ಮೋಸ್ಟ್ ತುಂಬ ಕತ್ಲೆ ಆಗಿತ್ತು. ಸೊ ಫ್ರೆಂಡ್ಸ್, ಜಸ್ಟ್ ಮನೆ ರೀಚ್ ಆದೆ. ಹೆವಿ ಮಳೆ ಬರ್ತಿದೆ. ಆ್ಯಂಡ್ ನನ್ನ ಒಂದು ಟ್ರ್ಯಾಜಡಿ ಸ್ಟೋರಿ ಏನು ಅಂತ ಅಂದರೆ, ಅಲ್ಲಿಂದ ಹೊರಟೆ ಕರೆಕ್ಟಾಗಿ ಇಲ್ಲಿ ನಮ್ಮ ನಾಗರಬಾವಿ ಒಂದು ಸರ್ಕಲ್ ಇದೆ, ಅಲ್ಲಿ ಒಂದು ಪಿಜ್ಜಾ ಹಟ್ ಇದೆ. ಸೊ ಕರೆಕ್ಟಾಗಿ ಅದ್ರ ಹಿಂದೆ ಒಂದು ಹೈವೇ ಇದೆ, ಮೇ ಬಿ ಫ್ಲೈಓವರ್ ಅನಿಸುತ್ತೆ. ಸೊ ಅಲ್ಲಿ ಆಟೋ ಸ್ಟಾಪ್ ಆಯಿತು. ರೀಸನ್ ಗೊತ್ತಿಲ್ಲ, ಅವ್ರದ್ದು ಗ್ಯಾಸ್ ಆಟೋ ಏನಾದ್ರು ಖಾಲಿ ಆಯಿತು ಅವ್ರು ಏನು ಅಂತ. ಹೆವಿ ಮಳೆ ಬರ್ತಾ ಇದೆ. ಆಮೇಲೆ ಎಲ್ಲ ಹೈವೇ ಅಂದರೆ ಗೊತ್ತಲ್ಲ, ಬ್ರಿಡ್ಜ್ ಫುಲ್ ಫಾಸ್ಟಾಗಿ ಹೋಗ್ತಾ ಇದೆ. ಒಂದು ಆಟೋ ನಿಲ್ಲಿಸ್ತಾ ಇಲ್ಲ. ಪಾಪ ಯಾರೋ ಒಬ್ರು ಬಂದರು ಹೆಲ್ಪ್ ಮಾಡೋಕ್ಕೆ. ಅವ್ರ ಆಟೋದಲ್ಲಿ ಯಾರೋ ಪ್ಯಾಸೆಂಜರ್ ಇದ್ದರು. ಆಮೇಲೆ ನೋಡಿದ್ರು, ಅವ್ರು ಸ್ವಲ್ಪ ಎಲ್ಲ ಚೆಕ್ ಮಾಡಿದ್ರು. ಆ್ಯಂಡ್ ಅದೇ ಅಲ್ಲಿ ಅವ್ರ ಕಸ್ಟಮರು ಆಮೇಲೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಅವರು ಆಮೇಲೆ ಹೋದ್ರು, ಇನ್ನೊಂದು ಆಟೋ ಬುಕ್ ಮಾಡಿ ಅಂತ. ನನಗೆ ಆಟೋ, ಮಳೆ ಫುಲ್ಲು ಮಳೆ, ಆಟೋ ಸಿಗ್ತಿಲ್ಲ, ಕಾರ್ ಸಿಗ್ತಿಲ್ಲ, ಕ್ಯಾಬ್ ಏನೂ ಸಿಗ್ತಿಲ್ಲ. ನನಗೇನು ಅನ್ನಿಸ್ತಿತ್ತು. ಬಟ್ ಇನ್ನೊಬ್ರು ಯಾರೋ ಒಬ್ರು ಬಂದು, ಅವರು ಪಾಪ ಅವ್ರ ಮಳೇಲಿ ನೆನ್ಕೊಂಡೇನೆ ಹಿಂಗೆ ಪಾಪ ಸಿಂಗಲ್ ಲೇಡಿ ಇದ್ದಾರೆ, ಯಾರೋ ಇದು ಮಾಡೋಣ ಅಂತ ಅಂದ್ಕೊಂಡು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡು ಅವರು ಹೋಗೋಬ್ಬರೋ ಆಟೋನೆಲ್ಲ ಪಾಪ ಅವ್ರು ಅಡ್ಡ ಆಗ್ತಾ ಇದ್ರು. ನಾನು ಒಳಗೆ ಕೂತಿದ್ದೆ. ಅವರು ಮತ್ತು ನಮ್ಮ ಆಟೋ ಡ್ರೈವರ್ ಎಲ್ಲ ಹೋಗೋಬರೋ ಆಟೋನೆಲ್ಲ ಅಡ್ಡ ಹಾಕಿ ನಿಲ್ಲಿಸಿ ಕೇಳಿ ಫೈನಲಿ ಒಂದು ಆಟೋ ಸಿಕ್ತು. ಪಾಪ ಅವ್ರ ಆಟೋದಲ್ಲೂ ಪ್ಯಾಸೆಂಜರ್ ಇದ್ದರು. ಬಟ್ ಅದು ಹೆಲ್ಪ್ ಮಾಡ್ತೀವಿ, ಸಿಂಗಲ್ ಲೇಡಿ ಅಲ್ಲ ಅಂತ ಅಂದ್ಕೊಂಡು ಪಾಪ ಕರ್ಕೊಬಂದು ಮನೆ ಹತ್ರ ಬಿಟ್ಟು ಹೋದರು. ಸೊ ಇಷ್ಟು ಕತೆ ಆಯಿತು. ನನ್ನ ಬ್ಯಾಡ್ ಲಕ್ ಅಷ್ಟೇ. ಮೇ ಬಿ ಆಟೋ ಅಲ್ಲ, ಇವಾಗ ಕ್ಯಾಬಲ್ಲಿ ಬಂದಿದ್ರು ನನ್ನ ಬ್ಯಾಡ್ ಲಕ್ ಅದು ಕೆಟ್ಟೋಗಿದ್ರೆ ಇದೇ ಪರಿಸ್ಥಿತಿ ಆಗ್ತಾ ಇದ್ದಿದ್ದು. ಅದೇ ನಂದೇ ತಪ್ಪು, ಅಂದರೆ ನಂದು ಬ್ಯಾಡ್ ಲಕ್ ಅಷ್ಟೇ, ಏನೂ ಅಲ್ಲ. ಸೊ ಒಂಥರ ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಏನೋ ಮೇ ಬಿ ಎಲ್ಲ ವೆಹಿಕಲ್ ಓಡಾಡೋ ಜಾಗದಲ್ಲಿ ಆಟೋ ನಿಲ್ತು ಓಕೆ, ಬಟ್ ಏನು ಓಡಾಡ್ದಲೇ ಇರೋ ಜಾಗದಲ್ಲಿ ನಿಂತು ಬಿಟ್ಟಿದ್ರೆ ನಾನು ಅಲ್ಲೇ ಹಾರ್ಟ್ ಅಟ್ಯಾಕೇ ಬಂದು ಹೋಗ್ತಿದ್ದೆ ಅನಿಸುತ್ತೆ ಭಯಕ್ಕೆ. ಏನೋ ಒಂಥರಪ್ಪ, ನನಗೆ ಫುಲ್ ಅದೇ ಇದ್ರಲ್ಲಿ ಫುಲ್ ಫ್ರಸ್ಟ್ರೇಷನ್. ನಮ್ಮಮ್ಮನ ಫೋನ್ ಬರ್ತಿತ್ತು ಎಲ್ಲ ನಮ್ಮಮ್ಮನ ಮೇಲೆ. ಆಮೇಲೆ ಫೋನ್ ಮಾಡಮ್ಮ ಸುಮ್ಮನಿರಮ್ಮ ಅಂತ ನಮ್ಮಮ್ಮನ ಮೇಲೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗ್ಬಿಟ್ಟೆ. ಸೊ ಆಯಿತು. ಸೊ ಬೇಗ ಬಂದಿದ್ರೆ ಇಷ್ಟೊಂದು ಹೆದರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ನನಗೆ ಪಾಪ ಅಕ್ಕ ಗೊತ್ತಲ್ಲ ಎಷ್ಟು ಬ್ಯುಸಿ ಇರ್ತಾಳೆ, ಏನು ಇದು ಅಂತ ಎಲ್ಲ ನಿಮಗೆ ಬ್ಲಾಗಲ್ಲಿ, ಇವತ್ತಿನ ಬ್ಲಾಗಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಪಾಪ ಅವಳು ಈಗ ನಾನು ಬರೋ ಟೈಮಲ್ಲಿ ಏನಾದ್ರು ಸ್ಪೆಷಲ್ ಮಾಡೋಣ, ನಾನ್ ವೆಜ್ ಆಗಿದ್ರೆ ಪಟ್ ಅನ್ನಂಗೆ ಅರ್ಧ ಗಂಟೆಲಿ ಮಾಡಿ ಕೊಟ್ಬಿಡೋಳು. ಆಮೇಲೆ ಇದು ಅಷ್ಟೇ, ಅಷ್ಟು ಬೇಗನೆ ಮಾಡಿರೋದು. ಬಟ್ ಅದೇ ನಾನ್ ವೆಜ್ ಅವ್ರು ಮಾಡಲ್ವಲ್ಲ, ಕಾರ್ತಿಕ ಮಾಡ್ತಿದಾರಲ್ಲ, ಹಾಗಾಗಿ ವೆಜ್ ಮಾಡಬೇಕು ಅಂತ ಹೋಳಿಗೆ, ಆಮೇಲೆ ಕಬಾಬು, ಮಶ್ರೂಮ್ ಕಬಾಬು, ಸಾಂಬಾರು ಇವೆಲ್ಲ ಪಾಪ ಇವಾಗ 6 ಗಂಟೆಲಿ 6:30 ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಹಾಗಾಗಿ ಅದನ್ನ ತಿನ್ಕೊಂಡು ಬರೋದು ಲೇಟ್ ಆಯಿತು. ಇಲ್ಲ ನಾನು 6 ಗಂಟೆಗೆ ಹೊರಡಬೇಕು ಅಲ್ಲಿಂದ ಅಂದ್ಕೊಂಡಿದ್ದೆ. ಅಲ್ಲಿಂದ ಆಲ್ಮೋಸ್ಟ್ ನನಗೆ 1 ಅವರ್ ಬೇಕು, 50 ಮಿನಿಟ್ಸ್ or 1 ಅವರ್ ಬೇಕೇ ಬೇಕು ಮಿನಿಮಮ್. ಅದ್ರ ಮೇಲೆ ಒಂದು 10 ಮಿನಿಟ್ಸ್ ಹೆಚ್ಚಾದರೂ ಆಗ್ಬೋದು, ಕಮ್ಮಿನಾರು ಆಗ್ಬೋದು, ಇಷ್ಟೊತ್ತಾಗುತ್ತೆ ನನಗೆ. ಹಾಗಾಗಿ ಅದೇ ಬೇಗ ಬರೋಣ ಅಂದ್ಕೊಂಡಿದ್ದೆ. ಬಟ್ ದಿಢೀರ್ ಪ್ಲಾನ್ ಆಗಿ ಅಕ್ಕ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗಾಗಿ ಆಮೇಲೆ ನನಗೆ ಅಂತಲೇ ಮಾಡಿದ್ಮೇಲೆ ಅದನ್ನ ತಿನ್ಕೊಂಡಲ್ಲೇ ಬರೋಕ್ಕಾಗಲ್ಲ. ಸೊ ಅದಕ್ಕೆ ಲೇಟ್ ಆಯಿತು. ಅಲ್ಲಿಂದ ಹೊರಟಿದ್ದೆ ನಾನು 7:40 ಆಗಿತ್ತು. ಈಗ ಮನೆ ರೀಚ್ ಆಗೋಷ್ಟು 9 o'clock ಆಯಿತು. ಏನು ಮಾಡೋಕ್ಕಾಗಲ್ಲ. ಅಕ್ಕ ಶಾಪಿಂದ ನಾನು ಆಲ್ಮೋಸ್ಟ್ ವೇರ್ ಮಾಡಿ ನಿಮಗೆ ತೋರಿಸಿದ್ದೆ ಏನೇನು ತಗೊಂಡೆ ಅಂತ. ಆದರೆ ಇವಾಗ ಒಂದ್ಸರಿ ತೋರಿಸ್ತೀನಿ. ಸೊ ಇವಾಗ ಹಾಕಿರೋ ಕುರ್ತಾನು ಅಷ್ಟೇ, ಇದು ಅಕ್ಕ ಶಾಪಲ್ಲೇ ತಗೊಂಡಿದ್ದ ತಕ್ಷಣ
ಅದನ್ನೇ ಹಾಕೊಂಡು ಬಂದೆ. ಯಾಕಂದರೆ ನನ್ನ ಬಟ್ಟೆ ನಾನು ಅಂದಿದ್ದೆ ಅಕ್ಕಗೆ, ನಾನು ನಿನ್ನ ಶಾಪಲ್ಲಿ ತೊಗೊಂಡು ಅದನ್ನೇ ತೊಗೊಂಡು ಬರ್ತೀನಿ, ಜಾಸ್ತಿ ಲಗೇಜ್ ಮಾಡ್ಕೊಳ್ಳಲ್ಲ ಇಲ್ಲಿಂದ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಥರ ಒಂದು ಕುರ್ತಿ ತೊಗೊಂಡೆ. ಸೊ ಹೀಗೆ ಬರುತ್ತೆ, ಫುಲ್ ಕಾಲರ್ದು. ಇದು ನನಗೆ ಚೆನ್ನಾಗಿ ಕಾಣ್ತದೆ. ಸುಮ್ಮನೆ ನಿಮಗೆ ಯಾರಿಗಾರು ನೋಡಿದ್ರೆ ಏನಿದು ಅಂತ ಅನಿಸುತ್ತೆ, ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ನಾನು ಯಾವಾಗಾದ್ರು ವೇರ್ ಮಾಡಿದಾಗ ನಿಮಗೆ ಹೇಳ್ತೀನಿ. ಸೊ ಇದೊಂದು ಕುರ್ತಿ ತೊಗೊಂಡೆ. ಇದು 2 ಕುರ್ತಿ ತೊಗೊಂಡೆ. 1000ಗೆ 4 ಅಂತ ಇತ್ತು. ಆ್ಯಕ್ಚುಲಿ ಇದು ಎಂಬ್ರಾಯ್ಡರ್ 1000ಗೆ 3 ಇದ್ದಿದ್ದು, ಬಟ್ ನನಗೆ 2ರಿಂದ 500 ಅಷ್ಟೇ ನನಗೆ ಇದಾಗಿತ್ತು. ಸೊ ನಾರ್ಮಲ್ ಇರಲಿ ಕುರ್ತಿಗಳು ಸ್ವಲ್ಪ ಅಂತ, ಯಾಕಂದರೆ ನಾನು ಆಲ್ಮೋಸ್ಟ್ ನನ್ನ ಕುರ್ತೀಸ್ ಎಲ್ಲ ಮನೆ ಮೂಡಿಗೆರೆಲ್ಲೇ ಬಿಟ್ಟಿದ್ದೀನಿ. ಒಂದು 20 ಕುರ್ತೀಸ್ ಮೂಡಿಗೆರೆಲ್ಲೇ ಇದೆ. ಸದ್ಯಕ್ಕೆ ಇಲ್ಲಿ ಯಾವುದೂ ಇಲ್ಲ, ಹಾಗಾಗಿ ನಾನು ಇವಾಗ ಮತ್ತೆ ಸ್ವಲ್ಪ ತಗೊತಾ ಇದ್ದೀನಿ ಇವಾಗ. ಆಮೇಲೆ ನೆಕ್ಸ್ಟು ಸೊ ಈ ಕೋಟ್ ಸೆಟ್, ಅದು ಸ್ವಲ್ಪ ಪ್ರೊನೌನ್ಸ್ ಮಾಡೋಕ್ಕೆ ಇದಾಗುತ್ತೆ, ಕೋಟ್ ಸೆಟ್. ಸೊ ಆ ಥರ. ಸೊ ಇದು ನಾನು ವೇರ್ ಮಾಡಿದ್ದೆ. ವಿಡಿಯೋ ನೀವು ಫುಲ್ಲು ಸ್ಕಿಪ್ ಮಾಡ್ದಲ್ಲೇ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಈ ಕುರ್ತಿ ಒಂದು ತೊಗೊಂಡೆ. ನೆಕ್ಸ್ಟು ಒಂದು ಸಿಗ್ರೆಟ್ ಕಟ್ ಪ್ಯಾಂಟ್ ಅಂತ ಬರುತ್ತಲ್ಲ, ಸೊ ಇದು ಬ್ರ್ಯಾಂಡೆಡ್. ಇದೊಂದು ಬೇಕಿತ್ತು ನನಗೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಆ್ಯಂಡ್ ಅಫೋರ್ಡಬಲು ಇದೆ. ಮೇ ಬಿ ಇದನ್ನ ಅಕ್ಕ ಸ್ಟಾಕ್ ಇಟ್ಟಿಲ್ಲ, ನಿಮಗೆ ಸಿಗೋದು ಇಲ್ಲ ಅನಿಸುತ್ತೆ. 2-3 ಇತ್ತು, ನಾನು ಅಕ್ಕನೇ ತೊಗೊಂಡ್ಬಿಟ್ವಿ ಪ್ಯಾಂಟ್ನ. ಸೊ ಹಾಗಾಗಿ ಮೇ ಬಿ ಇದು ಇರಲ್ಲ ಅಂದ್ಕೊಳ್ತೀನಿ. ಬಟ್ ಅದು ಕೋಟ್ ಸೆಟ್ಟಿಂದಿದೆ. ಆ್ಯಂಡ್ ಇನ್ನೊಂದು ಕೋಟ್ ಸೆಟ್, ಇದು ರೆಡ್ ಕಲರು. ಇದು ನಾನು ವೇರ್ ಮಾಡಿರೋದು ನಿಮಗೆ ತೋರಿಸಿಲ್ಲ. ಸೊ ಇದು ಅಷ್ಟು ತುಂಬ ಚೆನ್ನಾಗಿದೆ. ಪ್ಲಾಜೋ ಪ್ಯಾಂಟ್ ಬರುತ್ತೆ, ಆ್ಯಂಡ್ ಟಾಪ್ ಈ ಥರ ಇದೆ. ಸ್ಲೀವ್ ಇಷ್ಟಕ್ಕೆ ಬರುತ್ತೆ, ಸ್ಲೀವ್ ಅಷ್ಟೇ. ಇದು ಹೀಗೆ ಫುಲ್ ಕಾಟನ್ ಮೆಟೀರಿಯಲ್, ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಪ್ಲಾಜೋ ಪ್ಯಾಂಟ್, ಸಿಗ್ರೆಟ್ ಕಟ್ ಪ್ಯಾಂಟ್ ಅಲ್ಲ, ಇದು ಸ್ಟ್ರೈಟ್ ಕಟ್ ಬರಲ್ಲ. ಸೊ ಪ್ಲಾಜೋ ಇದೆ, ಹಾಗಾಗಿ ತುಂಬ ಫ್ರೀಯಾಗಿ ಕಂಫರ್ಟಬಲ್ ಆಗಿರುತ್ತೆ. ಸೊ 2 ಡ್ರೆಸ್ಸು, 2 ಟಾಪ್ಸು, ಒಂದು ಎಕ್ಸ್ಟ್ರಾ ಒಂದು ಪ್ಯಾಂಟ್ ತೊಗೊಂಡೆ. ಇಷ್ಟು ನನ್ನ ಶಾಪಿಂಗು ಅಕ್ಕ ಶಾಪಲ್ಲಿ. ಸ್ಯಾರೀಸ್ಗಳು ತೊಗೊಂಡಿಲ್ಲ, ಅದನ್ನ ಅಕ್ಕ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ತರಿಸ್ತೀನಿ ಅಂತ ಅಂದಿದ್ದಾರೆ. ಅಲ್ಲೂ ಇದ್ವು, ಬಟ್ ನಾನು ಸದ್ಯಕ್ಕೆ ಸ್ಯಾರೀಸ್ಗಳು ಬೇಡ, ಡ್ರೆಸ್ಸೇ ಬೇಕು ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ ಅಷ್ಟೇ. ನನ್ನ ಎಲ್ಲ ಚೆನ್ನಾಗಿದೆಯಾ ನಾನು ತಗೊಂಡಿರೋದು. ಆ್ಯಂಡ್ ಇದನ್ನು ಹಾಕ್ಕೊಂಡಾಗ ನಾನು ಇನ್ಸ್ಟಾಗ್ರಾಮಿಗೆ ಹಾಕಿದ್ರೆ ಅಕ್ಕನ ಪೇಜ್ ಟ್ಯಾಗ್ ಮಾಡ್ತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಹೇಳಿದ್ದೀನಿ, ಇದು ಸ್ಟಾಕ್ ಇದೆ, ನೀವು ಬೇಕಿದ್ರೆ ಅಕ್ಕ ಶಾಪಲ್ಲಿ ನೀವು ಆರ್ಡರ್ ಮಾಡ್ಕೊಬೋದು. ತುಂಬ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಇದೆ. ಯಾರಿಗಾರು ಇಷ್ಟ ಆದರೆ ನೀವು ಅಕ್ಕ ಶಾಪಲ್ಲಿ ಬೈ ಮಾಡಿ. ಇಷ್ಟು ಇವತ್ತಿನ ವ್ಲಾಗ್. ಆ್ಯಂಡ್ ಎಲ್ಲರಿಗೂ ನಾನು ಅಕ್ಕ ಮನೆಗೆ ಹೋಗಿ ಬಂದಿರೋದು ಎಲ್ಲರಿಗೂ ಖುಷಿಯಾಗಿರುತ್ತೆ. ತುಂಬ ಜನಕ್ಕೆ ಡೌಟ್ಸ್ ಇತ್ತು, ಹೋಗಿ ಅಕ್ಕ ಮನೆಗೆ ಹೋಗಿ ಹಂಗೆ ಹಿಂಗೆ, ಆಮೇಲೆ ನಾವು ಚೆನ್ನಾಗಿದ್ದೀವೋ ಇಲ್ವೋ ಅಂತ ಎಲ್ಲರಿಗೂ ಡೌಟ್ಸ್ ಇತ್ತು. ಸೊ ಅಂಥವರಿಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಕ್ಲಿಯರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಹೋಗಿಲ್ಲ. ನನಗೆ ಇವಾಗ ಟೈಮ್ ಆಗಿದ್ದು, ಆಮೇಲೆ ಅಕ್ಕನೂ ಫ್ರೀ ಟೈಮು ಅಂತೆಲ್ಲ ನೋಡ್ಕೊಂಡು ಹೋಗಿದ್ದು. ಸೊ ಅಕ್ಕ ಎಷ್ಟು ಬ್ಯುಸಿ ಇರ್ತಾಳೆ ಏನು ಅಂತ ನಿಮಗೆ ಅಕ್ಕ ಎಷ್ಟು ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾಳೆ ಅಷ್ಟು ಮಾತ್ರ ನಿಮಗೆ ಗೊತ್ತಿರುತ್ತೆ. ಬಟ್ ಅದಕ್ಕೂ ಜಾಸ್ತಿ ಇರುತ್ತೆ ಅವಳ ಪ್ರೆಷರು. ಆ ಪಾಪು ಊಟ ಮಾಡಿಸೋದಿರ್ಬೋದು, ಆಮೇಲೆ ಅವಳದು ವಿಡಿಯೋದು ಎಡಿಟಿಂಗ್ ಇರ್ಬೋದು, ಆಮೇಲೆ ಶಾಪಿಂದು, ಮನೆ ಅಡಿಗೆ, ರಿಯಲಿ ತುಂಬ ಚಾಲೆಂಜ್ ತೊಗೊಂಡು ಮಾಡ್ತಿದ್ದಾಳೆ. ಸೊ ಅವಳಿಗೆ ಒಳ್ಳೆ ಸಕ್ಸಸ್ ಸಿಗಲಿ. ಆ್ಯಂಡ್ ಸುಮ್ಮನೆ ಯಾರೋ ಅವಳಿಗೂ ಅಷ್ಟೇ ಯಾರಿಗೂ ಅಷ್ಟೇ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಅವಳೆಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಇನ್ನು ಹತ್ರದಿಂದ ನೋಡಿ ನಮಗೂ ಗೊತ್ತಿರೋದ್ರಿಂದ ನಾವು ನಾವು ಹೋದ್ರೆ ಇನ್ನು ಮಾಡಾಕೋದು ಅದು ಇದು ಇಂಥದ್ರಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಬೇಕಿರೋ ಬಿಸ್ನೆಸ್ ಕಡೆನೂ ಗಮನ ಬಿಟ್ಬಿಟ್ಟು ನಮ್ಮ ಜೊತೆನೇ ಹರಟೆ ಹೊಡ್ಕೊಂಡು ಈ ಥರ ಇದಾಗ್ತಾರೆ. ಬಟ್ ನಮಗೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಮ್ಮಿಂದ ಯಾಕೆ ಎಕ್ಸ್ಟ್ರಾ ಕೆಲಸ ಅನ್ನೋ ಥರ ನಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಹಂಗಾಗಿ ನಾವು 3 ದಿನಕ್ಕೂ ಹೋಗೋಕ್ಕೆ ಆಗಲ್ಲ ಆ್ಯಂಡ್ ಹೋಗೋದು ಇಲ್ಲ. ಈ ಥರ ಅಪರೂಪಕ್ಕೆ ಹೋಗಿ ಬರ್ತೀವಿ. ಆ್ಯಕ್ಚುಲಿ ಇದು ಸ್ವಲ್ಪ ಲಾಂಗ್ ಗ್ಯಾಪೇ ಆಯಿತು. ನಾನು ಅಂಗಡಿ ಓಪನ್ ಮಾಡಿದಾಗ ಹೋಗಿದ್ದು ಅವ್ರದ್ದು ಸ್ಟುಡಿಯೋ, ಅದಾದಮೇಲೆ ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಬಂದಿದ್ದು ಅಷ್ಟೇ. ಇನ್ನು ಮತ್ತೆ ನಾನು ನೀವೇ ಒಂದ್ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಕರೆದಿದ್ದಾಳೆ, ಅದಕ್ಕೂ ಮುಂಚೆ ಅಕ್ಕನ ಒಂದ್ಸರಿ ನಮ್ಮ ಮನೆಗೆ ಕರಿಬೇಕು. ಹೀಗಿದೆ. ಸೊ ಇಷ್ಟೇ.
ಕೆಲವ್ರಿಗೆ ಇನ್ನೂ ಸಮಾಧಾನ ಆಗಿರಲ್ಲ, ಇನ್ನೂ ಏನಾದ್ರು ಹೊಸ್ತಾಗ ಒಂದು ಹುಡುಕ್ಬಿಟ್ಟು ಕಮೆಂಟ್ ಮಾಡ್ತೀರಾ. ನಾವೇನು ತಲೆ ಕೆಡ್ಸ್ಕೊಳ್ಳಲ್ಲ ಆ್ಯಂಡ್ ಆ ಕಮೆಂಟ್ಗೆ ರಿಪ್ಲೈನೂ ಮಾಡಲ್ಲ, ಡಿಲೀಟ್ ಮಾಡ್ತೀವಿ ಅಷ್ಟೇ. ಸೊ ಇಷ್ಟೇ. ನನಗೆ ತುಂಬ ಖುಷಿ ಆಯಿತು ಅಕ್ಕ ಮನೆಗೆ ಹೋಗಿ ಬಂದು. ಆಫ್ಟರ್ ಲಾಂಗ್ ಟೈಮ್ ಅಕ್ಕ ಜೊತೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಮಿಡ್ ನೈಟ್ ಒಂದು 2 ಗಂಟೆ 3 ಗಂಟೆಗೆಲ್ಲ ಮಲಗಿದ್ದೀವಿ, ಅಷ್ಟೊಂದು ಮಾತಾಡಿದ್ದೀವಿ. ಸೊ ಚೆನ್ನಾಗಿತ್ತು. ಒಂಥರ 2 ಡೇಸ್ ಕಳೆದಿದ್ದೇ ಗೊತ್ತಾಗಿಲ್ಲ. ಈಗಲೂ ಬರೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ನಾವು ಇವಾಗ ನಮ್ಮದು ಜವಾಬ್ದಾರಿ ಇರುತ್ತಲ್ಲ, ಹಾಗಾಗಿ ಬಂದ್ವಿ, ಮತ್ತೆ ಹೋಗೋಣ ಅಂತ ಅಂದ್ಕೊಂಡು. ಸೊ ಇಷ್ಟೇ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಹೀಗೆ ಬ್ಲೆಸ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.